ಬೆಳಗಾವಿಯಲ್ಲಿಯೂ ಕೂಡ ಕಾವೇರಿ ಕಿಚ್ಚು ಧಗಧಗಿಸ್ತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆಯವರು ಕಾವೇರಿ ನೀರಿನ ವಿಚಾರವಾಗಿ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡು ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಬೆಳಗಾವಿಯಲ್ಲಿಯೂ ಕೂಡ ಯಾವ ರೀತಿ ಪ್ರತಿಭಟನೆ ತಾರಕಕ್ಕೇರಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ತಮಿಳುನಾಡಿನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ತಮಿಳುನಾಡಿಗೆ ನೀರು ಹರಿಸದಂತೆ ಆಗ್ರಹಿಸ್ತಾ ಇದ್ದಾರೆ. ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿತ್ತು. ಆದರೆ ಇಲ್ಲಿ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿ ಕೆಲವೊಂದಿಷ್ಟು ಸಂಘಟನೆಗಳ ಪ್ರತಿಭಟನೆಯನ್ನು ಕೂಡ ಮಾಡ್ತಿರೋದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನು ಮಾಡ್ತಿರೋದು. ಜೊತೆಗೆ ರೈತ ಸಂಘಟನೆಯ ಮುಖಂಡರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ DC ಕಚೇರಿ ವೃತ್ತದವರೆಗೆ ತೆರಳಿ ಅಲ್ಲಿ ಮನವಿಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ನಮ್ಮ ನೀರು ನಮ್ಮ ಹಕ್ಕು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಾರರು ಒತ್ತಾಯ ಮಾಡ್ತಿರುವಂಥದ್ದು. ಕಾವೇರಿ ಯಾವತ್ತಿದ್ರೂ ನಮ್ಮ ನೀರಿದೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಆ ನೀರನ್ನು ಬಿಡ್ಕೂಡ್ದು ಅನ್ನೋ ಒಂದು ಒತ್ತಾಯವನ್ನು ಕೂಡ ಇಲ್ಲಿ ಮಾಡ್ಲಾಗ್ತಿರುವಂಥದ್ದು. ಹೋರಾಟಗಾರರು ಕೂಡ ಇರುವಂಥದ್ದು. ಅವರನ್ನು ಕೂಡ ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಏನು ಒತ್ತಾಯ ಮಾಡಿ? ಈಗಾಗಲೇ ಮಹದಾಯಿ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ನಾವು ಪ್ರತಿಯೊಂದು ಹೋರಾಟದಲ್ಲಿ ನಾವು ಭಾಗವಹಿಸಿದ್ದೀವಿ. ಆದರೆ ಮಹದಾಯಿ ಕಳಸಾ ಮುಂಡೂರಿಯ ಮಹದಾಯ ಏನು ಕಾರ್ಯ ಆಗಬೇಕಾಗಿತ್ತು, ಅದು ವಿಳಂಬವನ್ನು ಖಂಡಿಸಿ ಇವತ್ತು ನಾವು ಇಲ್ಲಿ ಸಾಂಕೇತಿಕವಾಗಿ ಹೋರಾಟವನ್ನು ಇಟ್ಕೊಂಡಿದ್ವಿ. ಬೆಳಗಾವಿಯಲ್ಲಿ ಬಂದ್ಗೆ ಕೂಡ ನಾವು ಸ್ಪಂದಿಸಿದ್ದೇವೆ. ಹಾಗೆ ಈ ರಾಜಕಾರಣಿಗಳ ತಾರತಮ್ಯ ನಾವು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ರಾಜಕಾರಣಿಗಳಿಗೆ ತಮ್ಮ ಬೊಕ್ಕಸ ತುಂಬಬೇಕಷ್ಟೇ ಇಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡುವುದರಲ್ಲಿ ವಿಳಂಬ ನೀತಿಯನ್ನು ಮಾಡ್ತಾರೆ. ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಇವರಿಗೆ ಹುಬ್ಬಳ್ಳಿಗೆ ನೀರು ಒಯ್ಯಬೇಕು ಆಸೆ ಕೂಡ ಇದೆ. ಆದರೆ ಮುಂದೆ ಹೋರಾಟಕ್ಕೆ ಬರುವಂಥ ಅವರಿಗೆ ಧೈರ್ಯ ಇಲ್ಲ. ಮುಂದಿನ ದಿನ ನಮಗೇನಾದರೂ ಇಫೆಕ್ಟ್ ಆಗ್ಬೋದು ಅಂಥೇಳಿ ಅವ್ರು ಹಿಂಜರಿಕೆ ಕೊಡ್ತಾರೆ. ಕೂಡಲೇ ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಅವರ ಮುಂದಿನ ದಿನ ಅವ್ರ ಮನೆ ಮುಂದೆ ನಾವು ಹೋಗಿ ಒಂದು ತಕ್ಕ ಶಾಸ್ತಿಯನ್ನು ಮಾಡಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಾವೇನೇ ಬೆಳಗಾವಿಯಲ್ಲಿ ಇವತ್ತು ಬಂದ್ ಕರೆಯನ್ನು ನಾವು ಕೂಡ ಕೊಟ್ಟಿದ್ದೀವಿ. ಮತ್ತು ಕೆಲವೊಂದು ಸಂಘಟನೆಗಳು ಎಲ್ಲ ನೈತಿಕ ಬೆಂಬಲ ಅಂತ ಹೇಳ್ಕೊಂಡು ಅವೆಲ್ಲ ಹಿಂದುಪಡಿಸಿದ್ದಾರೆ. ಇವತ್ತು ನಾವು ಶಾಂತ ರೀತಿಯಿಂದ ಕೂಡ ಹೋರಾಟ ಮಾಡಿದ್ದೀವಿ. ಬೆಳಗಾವಿ ಏನಾದರೂ ರಾಜಕಾರಣಿಗೆ ಮಾನ ಮರ್ಯಾದೆ ಏನಾದರೂ ಒಂದು ಸ್ವಲ್ಪ ನಾಚಿಕೆ ಇದ್ದರೂ ಕೂಡ ಈ ಹೋರಾಟಕ್ಕೆ ನೀರಿಗಾಗಿ ಹೋರಾಟನೂ ಮಾಡ್ತಾರಂದರೆ ಈ ನೀರಿಗೋಸ್ಕರ ನೀವು ಬೆಂಬಲವನ್ನು ಕೊಟ್ಟು ಹೋರಾಟಕ್ಕೆ ನಿಂತ್ಕೋಬೇಕಾಗಿತ್ತು. ಇವತ್ತು MP ಗಳು ಯಾರು ಬಾಯಿ ಬಿಡ್ತಾ ಇಲ್ಲ. ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಪ್ರಧಾನ್ ಜೋಲೆ ಅವರು ಆಗಿರ್ಬೋದು, ಇಂಥ ಒಂದು ಸಂದೇಶ ಬಂದಾಗ ಯಾರಾದರೂ ಬಾಯಿ ಬಿಟ್ಟನ್ನು ಮಾತಾಡೋಕ್ಕೆ ಏನು ಒತ್ತಾಯ ಮಾಡಿ? ನಾವು ನೋಡ್ರಿ ಸರ್ಕಾರಕ್ಕೆ ನೇರವಾಗಿ ಒತ್ತಡವನ್ನು ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ನೀರನ್ನು ಬೇರೆ ರಾಜ್ಯಕ್ಕೂ ಬಿಡಬಾರ್ದಂತ ನೇರವಾಗಿ ಸರ್ಕಾರಕ್ಕೆ ಒತ್ತಡವನ್ನು ಮಾಡ್ತಾ ಇದ್ದೀವಿ. ಇದಿಷ್ಟು ಇಲ್ಲಿರುವಂಥ ಹೋರಾಟಗಾರ ಹೇಳ್ತಿರುವಂಥದ್ದು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು.